ಡಿಫ್ರೆಂಟ್ ಪ್ಲೇಸು ಅಷ್ಟೇ, ಆದ್ರೆ ಅದೇ ವ್ಯಕ್ತಿಗಳು. ಇದೊಂಥರ ಫೈನಲ್ ಮ್ಯಾಚಿಗೂ ಮುನ್ನ ಸೆಮಿಫೈನಲ್ ಆಡ್ತಾರೆ ನೋಡಿ. ಫೈನಲ್ ಮ್ಯಾಚಿಗೂ ಮುನ್ನ 2 ಸೆಮಿಫೈನಲ್ ಇರುತ್ತೆ. ಆ ರೀತಿಯಾಗಿ ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ. ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ಲಿಕ್ಕೂ ಮುಂಚೆ ಇಲ್ಲಿರುವಂತಹ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ರಾಜ್ಯದ ಜನಕ್ಕೆ, ಮಾಧ್ಯಮದವರಿಗೆ ನಮ್ಮ ಮುಂದೆ ಏನೂ ಆಗಿಲ್ಲ, ನಮ್ಮ ನಡುವೆ ಯಾವುದೇ ರೀತಿಯಾದಂತಹ ಅಸಮಾಧಾನಗಳು ಇಲ್ಲ ಅನ್ನುವಂಥದ್ದನ್ನ ತೇಪೆ ಹಚ್ಚುವಂತ ಕೆಲಸದ ಮುಂದುವರೆದ ಭಾಗವಾಗಿ ಇವತ್ತು ಡಿ.ಕೆ. ಶಿವಕುಮಾರ್ ಅವರ ನಿವಾಸದಲ್ಲಿ ಸಿದ್ದರಾಮಯ್ಯನವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಕುರ್ಚಿ ಫೈಟ್ ಮಧ್ಯೆ ಕಾಂಗ್ರೆಸ್ನಲ್ಲಿ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್. ಮೊನ್ನೆ ಸಿಎಂ ಮನೆಯಲ್ಲಿ, ಇಂದು ಡಿ.ಕೆ. ಶಿವಕುಮಾರ್ ಅವರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ನೆಪದಲ್ಲಿ ಸಿದ್ದು ಡಿ.ಕೆ. ಶಿವಕುಮಾರ್ 2ನೇ ಸುತ್ತಿನ ಸೆಮಿಫೈನಲ್ ಮ್ಯಾಚ್ ಇತ್ತು. 2ನೇ ಸುತ್ತಿನ ಮಾತುಕತೆ ಇಂದು ಬೆಳಗ್ಗೆ 9:30 ಅಂದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಮನೆಗೆ ತೆರಳಲಿದ್ದಾರೆ ಸಿದ್ದರಾಮಯ್ಯ. ಸದಾಶಿವನಗರದ ಡಿ.ಕೆ. ಶಿವಕುಮಾರ್ ಅವರ ಮನೆಯಲ್ಲಿ ಸಿದ್ದರಾಮಯ್ಯ ಅವರು ಉಪಹಾರಕ್ಕೆ ಹೋಗ್ತಾ ಇದ್ದಾರೆ. ಬ್ರೇಕ್ಫಾಸ್ಟ್ ಸಭೆ ಬಳಿಕ ಮತ್ತೆ ಒಗ್ಗಟ್ಟು ಪ್ರದರ್ಶನ ಮಾಡ್ತಾರಾ? ಆಕ್ಚುಲಿ ಅವತ್ತಿದ್ದಂಥದ್ದು ತುಂಬಾ ಕುತೂಹಲ ಕೆಡೆ ಮಾಡಿಕೊಟ್ಟಿತ್ತು. ಏನ್ ಮಾತಾಡ್ತಾರೆ, ಯಾವ ರೀತಿಯಾಗಿ ಚರ್ಚೆ ಆಗುತ್ತೆ. ಸುದ್ದಿಗೋಷ್ಠಿ ಬಂದಂತ ಸಂದರ್ಭದಲ್ಲಿ ಗೊತ್ತಿದ್ದಂಥ ವಿಚಾರನೆ, ನಾನೇನು ಬಿಟ್ಕೊಡ್ತೀನಿ ಅಂತ ಹೇಳಲ್ಲ, ಡಿ.ಕೆ. ಶಿವಕುಮಾರ್ ಅವರು ನಾನು ಕಿತ್ಕೊಂಡ್ಬಿಡ್ತೀನಿ ಹೇಳಲ್ಲ ಅಂತ ಎಲ್ಲರಿಗೂ ಗೊತ್ತಿದ್ದಂಥದ್ದೇ. ಅದೆಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ಅಂತ ಹೇಳ್ತಾರೆ ಅಂತಾನೆ ಗೊತ್ತಿತ್ತು. ಆದರೆ ಬಟ್ ಅವರಿಬ್ಬರ ಮಾತಿನ ದಾಟಿ ಹೇಗಿರುತ್ತೆ ಅನ್ನುವಂಥದ್ದು ಕುತೂಹಲ ಇತ್ತು. ಆ ಕುತೂಹಲಕ್ಕೆ ಈಗ ಆಲ್ರೆಡಿ ಬ್ರೇಕ್ ಬಿದ್ದಿದೆ. ಇವತ್ತು ಮತ್ತೆ ಸೇರ್ತಾ ಇರುವಂತ ಹಿನ್ನೆಲೆಯಲ್ಲಿ ಇವತ್ತು ಏನ್ ಮಾತನಾಡ್ತಾರೆ, ಯಾವ ರೀತಿಯಾದಂತ ಸಂದೇಶವನ್ನ ಕೊಡ್ತಾರೆ, ಇದೆಲ್ಲವೂ ಮೇನ್ಲಿ ಡಿಸೆಂಬರ್ 8ರಿಂದ ಅಂದ್ರೆ ನೆಕ್ಸ್ಟ್ ಮಂಡೆಯಿಂದ, ಸೋಮವಾರದಿಂದ ಚಳಿಗಾಲದ ಅಧಿವೇಶನ ಬೇರೆ ಇದೆ. ಸೊ ಹೀಗಾಗಿ ನಮ್ಮ ನಡುವೆ ಏನೂ ಇಲ್ಲ ಅನ್ನುವಂಥದ್ದನ್ನ ವಿರೋಧ ಪಕ್ಷಗಳಿಗೆ ಮನವರಿಕೆ ಮಾಡಿಕೊಡುವಂತ ಒಂದು ಪ್ರಯತ್ನದ ಭಾಗ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಇದನ್ನ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಡಿ.ಕೆ. ಶಿವಕುಮಾರ್ ಅವರ ನಿವಾಸದ ಮುಂಭಾಗದಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳು ಬರ್ತಾರೆ. ಇದೊಂಥರ ಸೆಮಿಫೈನಲ್ 2ನೇ ಮ್ಯಾಚ್ ಇದ್ದಂತೆ ಕಾಣಿಸ್ತಾ ಇದೆ. ಫೈನಲ್ ಮ್ಯಾಚ್ಗಿನ್ನ ಮುಂಚೆ ಇವತ್ತಿನ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಯಾವ ರೀತಿಯಾಗಿ ಹೇಳ್ಬೋದು ಅಂತ, ಏನೇನೆಲ್ಲ ಚರ್ಚೆ ಆಗ್ಬೋದು, ಇವತ್ತು ಕೂಡ ಏನಾದ್ರೂ ಒಂದು ಜಂಟಿ ಸುದ್ದಿಗೋಷ್ಠಿಯನ್ನ ಮಾಡುವಂತ ಸಾಧ್ಯತೆ ಇದೆಯಾ? ಪೃಥ್ವಿರಾಜ್, ಈಗಾಗಲೇ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಬಿಕ್ಕಟ್ಟೇನು ಎದುರಾಗಿದೆ. ಇದ್ರ ನಡುವೆ ಇವತ್ತು ಉಪಮುಖ್ಯಮಂತ್ರಿಗಳ ಮನೆಯಲ್ಲಿ ಇವತ್ತು ಉಪಹಾರ ಕೂಟವನ್ನು ಏರ್ಪಾಡು ಮಾಡಿರುವಂತದ್ದು ಸಾಕಷ್ಟು ನಿರೀಕ್ಷೆ ಮತ್ತು ಕುತೂಹಲ ಕೆಡೆ ಮಾಡಿಕೊಂಡಿದೆ. ಮೊನ್ನೆ ತಾನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮನೆಯಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಹೋಗಿದ್ರು, ಅಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಕೂಡ ಮಾಡಿದ್ರು, ಅಲ್ಲಿ ಉಪಹಾರ ಕೂಡ ಸೇವಿಸಿದ್ರು. ಇವತ್ತು ಕೂಡ ಉಪಮುಖ್ಯಮಂತ್ರಿಗಳ ಮನೆ ಏನಿದೆ ಅಂದ್ರೆ ಸದಾಶಿವನಗರಲ್ಲಿರ್ತಕ್ಕಂಥ ಉಪಮುಖ್ಯಮಂತ್ರಿಗಳ ನಿವಾಸ ಏನಿದೆ, ಆ ಒಂದು ಮನೆಯಲ್ಲಿ ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂತದ್ದು. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ಭೇಟಿಗೆ ಅವಕಾಶ ಇಲ್ಲ. ಬದಲಾಗಿ ಡಿ.ಕೆ. ಶಿವಕುಮಾರ್ ಮನೆ ಕೆಂಕೇರಿ ಅನ್ನುವಂಥದ್ದು 252 ಅನ್ನುವಂಥದ್ದು. ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಪೂರೈಸಿ 2.5 ವರ್ಷ ಆಗಿದೆ. ಅಧಿಕಾರ ಹಸ್ತಾಂತರ ಅನ್ನೋ ವಿಚಾರ ಕೂಡ ಚರ್ಚೆಗೆ ಬಂದಿದೆ. ಇಲ್ಲೊಂದ್ ಕಡೆ 252 ಅನ್ನುವಂಥದ್ದು, ಇಲ್ಲೊಂದ್ ಕಡೆ ಅಧಿಕಾರ ಹಂಚಿಕೆ ಸಂಕೇತ ಅಂತ ಹೇಳ್ಬೋದು. ಈ ಒಂದು ಮನೆಯಿಂದ ರಾಜ್ಯ ರಾಜಕಾರಣಕ್ಕೆ, ಅದ್ರ ಜೊತೆಗೆ ಪವರ್ ಶೇರಿಂಗ್ ಅನ್ನೋ ಒಂದು ವಿಚಾರಕ್ಕೆ ಏನು ಒಂದು ಸಂದೇಶವನ್ನ ಕೊಡ್ತಾರೆ ಅಂತ ಕೂಡ ಈಗಾಗಲೇ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರುವಂತದ್ದು. ಈಗಾಗಲೇ ಡಿ.ಕೆ. ಶಿವಕುಮಾರ್ ಸದ್ಯಕ್ಕೆ ಮನೆಯಲ್ಲಿದ್ದಾರೆ. ಅವರ ಪತ್ನಿ ಉಷಾ ಡಿ.ಕೆ. ಶಿವಕುಮಾರ್ ಕೂಡ ಮನೆಯಲ್ಲಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಒಂದು ಮನೆಗೆ ಬರ್ತಾ ಇರುವಂತದ್ದು. ಹಾಗಾಗಿನೇ ಈಗಾಗಲೇ ಸಾಕಷ್ಟು ಭದ್ರತೆಯನ್ನು ಈಗಾಗಲೇ ಇಲ್ಲಿ ಪೊಲೀಸರು ಮಾಡಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಾಹನಗಳನ್ನ ಬಿಟ್ಟು ಬೇರೆ ಯಾರಿಗೂ ಕೂಡ ಇಲ್ಲಿ ಭೇಟಿಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಜೊತೆಗೆ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಭದ್ರತೆಯನ್ನು ಕೂಡ ಈಗಾಗಲೇ ಮಾಡಲಾಗಿರುವಂತದ್ದು. ಅದ್ರ ಜೊತೆಗೆ ಇನ್ನು ಮುಖ್ಯವಾಗಿ ಮಾಜಿ ಸಂಸದರಾಗಿರ್ತಕ್ಕಂಥ ಡಿ.ಕೆ. ಸುರೇಶ್ ಅವರ ಮನೆ ಕೂಡ ಪಕ್ಕದಲ್ಲೇ ಇದೆ. ಡಿ.ಕೆ. ಸುರೇಶ್ ಅವರು ಕೂಡ ಇಲ್ಲಿ ಉಪಹಾರ ಕೂಟಕ್ಕೆ ಬರುವಂತ ಸಾಧ್ಯತೆ ಇದೆ. ಈ ಹಿಂದೆ ಸಹಜವಾಗಿ ಅಧಿಕಾರ ಹಂಚಿಕೆ ಅನ್ನೋ ಒಂದು ವಿಚಾರವಾಗಿ ಒಂದು ರೀತಿ ಬಂದಂತ ಸಂದರ್ಭದಲ್ಲಿ, ಇಲ್ಲೊಂದು ಕಡೆ ಅಧಿಕಾರ ಬಿಟ್ಕೊಡ್ತಿರುವಂತ ಸಂದರ್ಭದಲ್ಲಿ ಮಾರ್ಮಿಕವಾಗಿ ಮಾಜಿ ಸಂಸದ ಡಿ.ಕೆ. ಸುರೇಶ್ ಅವರು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಕುಟ್ಕಿದ್ರು. ಇವತ್ತು ಕೂಡ ಉಪಹಾರ ಕೂಟದಲ್ಲಿ ಮುಖ್ಯವಾಗಿ ಡಿ.ಕೆ. ಶಿವಕುಮಾರ್ ಏನು ಉಪಹಾರಕ್ಕೆ ಕರೆದಿದ್ದಾರೆ, ಆ ಒಂದು ಉಪಹಾರ ಕೂಟಕ್ಕೂ ಕೂಡ ಡಿ.ಕೆ. ಸುರೇಶ್ ಅವರು ಕೂಡ ಬರುವಂತಹ ಚಾನ್ಸಸ್ ಇದೆ. ಹಾಗಾಗಿನೇ ಅವ್ರ ಮನೆಯಿಂದ ನೇರವಾಗಿ ಇನ್ನೇನು ಅಂದ್ರೆ ಮುಖ್ಯಮಂತ್ರಿಗಳು ಬಂದ ಕೂಡಲೇ ಇಲ್ಲಿಗೆ ಬರುವಂತ ಸಾಧ್ಯತೆ ಇದೆ. ಈಗಾಗಲೇ ಬಹಳ ಪ್ರಮುಖವಾಗಿ ಈಗಾಗಲೇ ತಿಂಡಿ ರೆಡಿ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಕನಕಪುರದಿಂದನೇ ನಾಟಿ ಕೋಳಿಯನ್ನ ತರಿಸೋದ್ರ ಮುಖಾಂತರವಾಗಿ ನಾಟಿ ಕೋಳಿಯ ವಿವಿಧ ಖಾದ್ಯಗಳನ್ನ
ತಿನಿಸುಗಳನ್ನು ತಯಾರು ಮಾಡೋದ್ರ ಮುಖಾಂತರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಏನು ಇಷ್ಟದ ಆಹಾರ ಇದೆ ಅದನ್ನ ಈಗಾಗಲೇ ರೆಡಿ ಮಾಡ್ಕೊಂಡಿರುವಂತದ್ದು. ಇಲ್ಲೋ ಒಂದ್ ಕಡೆ ಈ ಒಂದು ಆಹಾರದ ಮುಖಾಂತರವಾಗಿ ಒಂದು ಉಪಹಾರ ಮಾಡೋದ್ರ ಮುಖಾಂತರವಾಗಿ ಮುಖ್ಯಮಂತ್ರಿಗಳ ಒಂದು ಮೆಚ್ಚುಗೆ ಕಳಿಸುವಂತ ನಿಟ್ಟಿನಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಒಂದಷ್ಟು ಪ್ಲಾನ್ ಅನ್ನ ಮಾಡಿರುವಂತದ್ದು. ಅದಕ್ಕೆ ಪೂರಕವಾಗಿಯೇ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಕರೆದಿರುವಂತದ್ದು. ಇದು ಒಂದು ಭಾಗ ಆದ್ರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಕೇವಲವಾಗಿ ಯಾವ ವಿಚಾರ ಚರ್ಚೆ ಆಗುತ್ತೆ ಅನ್ನುವಂಥದ್ದು ಈಗಾಗಲೇ ಇಲ್ಲ ಒಂದ್ ಕಡೆ ಅಧಿಕಾರ ಹಂಚಿಕೆ ವಿಚಾರವಾಗಿನೇ ಇಲ್ಲ ಒಂದ್ ಕಡೆ ಚರ್ಚೆ ಆಗುತ್ತೆ ಅನ್ನುವಂಥದ್ದು ಮೇಲ್ನೋಟ ಕಂಡು ಬಂದಿದ್ರು ಕೂಡ ಅದೇನಿದ್ರು ಕೂಡ ಅದು ಹೈಕಮಾಂಡ್ ಮಟ್ಟದಲ್ಲಿ ತೀರ್ಮಾನ ಆಗುತ್ತೆ ಅನ್ನುವಂಥದ್ದು. ಹೀಗಾಗಿ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಇಲ್ಲೊಂದ್ ಕಡೆ ಉಪಮುಖ್ಯಮಂತ್ರಿಗಳು ಮತ್ತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಕುಟುಂಬ ಸಮೇತರಾಗಿ ಕುಳಿತುಕೊಳ್ಳೋದ್ರ ಮುಖಾಂತರವಾಗಿ ಅಲ್ಲಿ ಉಪಹಾರ ಸೇವನೆ ಆದ ಬಳಿಕವಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತ್ಯೇಕವಾಗಿ ಮಾತುಕತೆ ನಡೆಸೋದ್ರ ಮುಖಾಂತರವಾಗಿ ಪ್ರತಿಪಕ್ಷಗಳನ್ನ ಯಾವ ರೀತಿ ಈಗ ಅಣಿಯಬೇಕು ಒಂದ್ ಕಡೆಗೆ ಈಗಾಗಲೇ ಕೇಂದ್ರದಲ್ಲಿ ಸಂಸತ್ ಅಧಿವೇಶನ ಕೂಡ ಶುರುವಾಗಿದೆ. ಅಲ್ಲಿ ಕೇಂದ್ರ ಸರ್ಕಾರವನ್ನ ಯಾವ ರೀತಿಯಾಗಿ ಅಣಿಬೇಕು ಮತ್ತೆ ಕಾಂಗ್ರೆಸ್ನ ಸಂಸದರಿಗೆ ಏನು ಸಂದೇಶವನ್ನು ಕೊಡಬೇಕು, ಅದ್ರ ಜೊತೆಗೆ ಬೆಳಗಾವಿ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಏನೆಲ್ಲ ಪ್ಲಾನ್ ಅನ್ನ ಮಾಡೋದ್ರ ಮುಖಾಂತರವಾಗಿ ಪ್ರತಿಪಕ್ಷಗಳನ್ನು ಅಣಿಬೇಕು ಮತ್ತೆ ಬಿಜೆಪಿ ಸಂದೇಶ ಕೊಡಬೇಕಾಗಿರುವಂತದ್ದು ಅವರು ನಾವು ಒಗ್ಗಟ್ಟಾಗಿದ್ದೇವೆ. ಅಧಿವೇಶನದಲ್ಲಿ ಪ್ರತಿಪಕ್ಷಗಳ ನಾಯಕರು ಹೇಳ್ತಾ ಇದ್ರಲ್ಲ, ನಿಮ್ಮ ನಡುವೆ ಇರುವಂತ ಗೊಂದಲ ಮೊದಲು ಸರಿ ಮಾಡ್ಕೊಂಡು ಬನ್ನಿ, ಯಾರು ಸಿಎಂ ಅನ್ನುವಂತ ಸ್ಪಷ್ಟವಾಗಿ ಹೇಳಿ ಅಂತ ಇದ್ರಲ್ಲ, ಅದಕ್ಕೊಂದು ಇತಿಶ್ರೀ ಆಡಬೇಕು, ಅಧಿವೇಶನದಲ್ಲಿ ನಾವು ಗಟ್ಟಿಯಾಗಿ ನಿಂತ್ಕೊಳ್ಬೇಕು ಅನ್ನುವಂತ ಒಂದು ಮೇನ್ ಅಜೆಂಡಾ ಇದ್ದಂತೆ ಕಾಣಿಸ್ತಾ ಇದೆ. ಇದು ಖಂಡಿತವಾಗ್ಲೂ ಪೃಥ್ವಿರಾಜ್ ಅದೇ ಒಂದು ಕಾರಣಕ್ಕೋಸ್ಕರವಾಗಿನೇ ಇವತ್ತು ಈ ಒಂದು ಉಪಹಾರದ ಕಾರ್ಯ ಮಾಡ್ತಾ ಇರುವಂತದ್ದು ಅಂತ ಹೇಳ್ಬೋದು. ನೀವ್ ಹೇಳ್ದಂಗೆ ಇದನ್ನ ಅಂದ್ರೆ ಎಲ್ಲೋ ಒಂದ್ ಕಡೆ ಈ ಒಂದು ಒಗ್ಗಟ್ಟು ಪ್ರದರ್ಶನ ಅನ್ನುವಂಥದ್ದು ಹಿಂದೆನೆ ಮಾಡಬೇಕಾಗಿತ್ತು ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರ ಮಾತಾಗಿತ್ತು. ಅದೇ ರೀತಿಯಾಗಿ ಈಗ ಬೆಳಗಾವಿ ಚಳಿಗಾಲದ ಅಧಿವೇಶನದ ಬಂದಂತ ಸಂದರ್ಭದಲ್ಲಿ ಕಿತ್ತಾಡ್ಕೊಂಡು ಹೋಯ್ತು ಅಂತಂದ್ರೆ ಅಲ್ಲಿ ಸಹಜವಾಗಿನ ಪ್ರತಿಪಕ್ಷಗಳ ಆಗರ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿನೇ ಈಗ ಎಲ್ಲೋ ಒಂದ್ ಕಡೆ ಈಗ ಉಪಹಾರದ ಪಾಲಿಟಿಕ್ಸ್ಗೆ ಮುಂದಾಗಿರುವಂತದ್ದು. ಇಲ್ಲಿ ಮೇಲ್ನೋಟಕ್ಕೆ ನಾವಿಬ್ರು ಕೂಡ ಒಟ್ಟಾಗಿದ್ದೇವೆ ಅನ್ನೊಂದು ಸಂದೇಶವನ್ನು ಕೊಡುವಂತ ನಿಟ್ಟಿನಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಮುಂದಾಗಿರುವಂತದ್ದು. ಹಾಗಾಗಿನೇ ಹೈಕಮಾಂಡ್ ನಾಯಕರು ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಈಗಾಗಲೇ ನೋಡಬಹುದಾಗಿದೆ ಪೃಥ್ವಿರಾಜ್, ಈಗ ತಾನೇ ಮಾಜಿ ಸಂಸದ ಡಿ ಕೆ ಸುರೇಶ್ ಅವರು ಕೂಡ ಬರ್ತಾ ಇದ್ದಾರೆ. ಸರ್ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಸರ್. ಈಗ ಪೃಥ್ವಿರಾಜ್ ಮಾಜಿ ಸಂಸದ ಡಿ ಕೆ ಸುರೇಶ್ ಅವರು ಕೂಡ ಅವರ ಮನೆಗೆ ಬಂದಿರುವಂತದ್ದು. ಮಾಧ್ಯಮಗಳಿಗೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಯಾಕಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಬರ್ತಿರುವಂತಹ ಸಂದರ್ಭದಲ್ಲಿ ಅವರ ಸಹೋದರ ಆಗಿರತಕ್ಕಂತ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹಾಗಾಗಿ ನಾನು ಏನೇ ಮಾತಾಡಿದ್ರು ಕೂಡ ಅದು ಈಗ ಸದ್ಯಕ್ಕೆ ಸರಿಯಾಗಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಡಿ ಕೆ ಸುರೇಶ್ ಅವರು ಕೂಡ ಮಾತಾಡಿಲ್ಲ. ಡಿ ಕೆ ಸುರೇಶ್ ಅವರು ಕೂಡ ಕನಕಪುರದ ಸ್ಟೈಲು ಅಂದ್ರೆ ಕನಕಪುರದ ನಾಟಿ ಸ್ಟೈಲ್ ಅಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿದಾರಲ್ಲ ನಿಮ್ಮೂರ್ ಸ್ಟೈಲ್ದು. ಪೃಥ್ವಿರಾಜ್ ಈಗಾಗಲೇ ಇಡ್ಲಿ ಮತ್ತೆ ಅದ್ರ ಜೊತೆಗೆ ಏನು ನಾಟಿ ಕೋಳಿ ವಿವಿಧ ಖಾದ್ಯಗಳನ್ನು ಕೂಡ ತಯಾರು ಮಾಡಿದ್ರೆ ಮತ್ತೆ ನಾಟಿ ಕೋಳಿ ಸಾರು ಆಗಿರ್ಬೋದು, ಫ್ರೈ ಆಗಿರ್ಬೋದು, ಹೀಗೆ ವಿವಿಧ ಖಾದ್ಯಗಳನ್ನು ಈಗಾಗಲೇ ರೆಡಿ ಮಾಡಿರುವಂತದ್ದು. ಆ ಮುಖಾಂತರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಬಂದಂತ ಸಂದರ್ಭದಲ್ಲಿ ಅವರಿಗೆ ಉಪಹಾರವನ್ನ ಬಡಿಸೋದ್ರ ಮುಖಾಂತರವಾಗಿ ಅವರಿಗೆ ಎಲ್ಲೋ ಒಂದ್ ಕಡೆ ಮೆಚ್ಚುಗೆ ಗಳಿಸೋದ್ರ ಮುಖಾಂತರವಾಗಿ ಒಂದಷ್ಟು ಮಾತುಕತೆಯನ್ನು ನಡೆಸುವಂತದ್ದು. ಆ ಮುಖಾಂತರವಾಗಿ ಒಂದು ರೀತಿ ಪವರ್ ಶೇರಿಂಗ್ ಅನ್ನೋ ಒಂದು ವಿಚಾರಕ್ಕೂ ಕೂಡ ಒಂದು ಸಂದೇಶವನ್ನು ಕೊಡುವಂತದ್ದು ಮತ್ತೆ ರಾಜ್ಯ ರಾಜಕಾರಣಕ್ಕೂ ಕೂಡ ಎಲ್ಲೋ ಒಂದ್ ಕಡೆ ಒಂದು ಸಂದೇಶವನ್ನು ಕೊಡುವಂತ ನಿಟ್ಟಿನಲ್ಲಿ ಮತ್ತೆ ನಾವೆಲ್ಲ ಕೂಡ ಒಗ್ಗಟ್ಟು ಇದ್ದೇವೆ ಅನ್ನೊಂದು ಸಂದೇಶವನ್ನು ಕೊಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಮುಂದಾಗಿರುವಂತದ್ದು. ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ಬಳಿಕವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಜಂಟಿ ಸುದ್ದಿಗೋಷ್ಠಿಯನ್ನು ಮಾಡೋದ್ರ ಮುಖಾಂತರವಾಗಿ ನಾವಿಬ್ಬರು ಕೂಡ ಒಟ್ಟಾಗಿದ್ದೇವೆ ಅನ್ನೋ ಒಂದು ಸಂದೇಶವನ್ನು ಕೊಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂತದ್ದು. ಮೊನ್ನೆ ತಾನೇ ಮುಖ್ಯಮಂತ್ರಿಗಳ ಮನೆಗೂ ಕೂಡ ಹೋದಂತ ಸಂದರ್ಭದಲ್ಲಿ ಅಲ್ಲೂ ಕೂಡ ಬ್ರೇಕ್ಫಾಸ್ಟ್ ಅನ್ನು ಸವಿದು ಅದಾದ ನಂತರವಾಗಿ ಅಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡೋದ್ರ ಮುಖಾಂತರವಾಗಿ ಒಟ್ಟಾಗಿದ್ದೇವೆ ಅನ್ನೋ ಸಂದೇಶವನ್ನು ಕೊಟ್ಟಿದ್ರು. ಅದೇ ರೀತಿಯಾಗಿ ಇದೀಗ ಉಪಮುಖ್ಯಮಂತ್ರಿಗಳ ಮನೆಯಲ್ಲೂ ಕೂಡ ಅದೇ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿರುವಂತಹ ಸಂದರ್ಭದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬರುವಂತಹ ಸಂದರ್ಭ ಇರತಕ್ಕಂಥ ಸಂದರ್ಭದಲ್ಲಿ ಈಗ ಡಿ ಕೆ ಸುರೇಶ್ ಕೂಡ ಬಂದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಏನು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನುವಂಥದ್ದು ಶುರು ಆಗುತ್ತೆ. ಪೃಥ್ವಿರಾಜ್, ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಸಿದ್ದರಾಮಯ್ಯನವರ ನಿವಾಸದಲ್ಲಿ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಇವತ್ತು ಸಿದ್ದರಾಮಯ್ಯನವರು ಬರಲಿದ್ದಾರೆ. ಸಹಜವಾದಂತ ಕುತೂಹಲ ಇದ್ದಿದ್ದೆಲ್ಲವೂ ಕೂಡ ಬ್ರೇಕ್ ಆಗೋಯ್ತು ಸಿದ್ದರಾಮಯ್ಯನವರ ನಿವಾಸಕ್ಕೆ ಡಿ ಕೆ ಶಿವಕುಮಾರ್ ಅವರು ಹೋದಂತ ಸಂದರ್ಭದಲ್ಲಿ. ಇವಾಗಲೂ ಕೂಡ ಅಷ್ಟೇ, ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಎಲ್ಲ ಮಾತುಕತೆ ಆದ ಬಳಿಕ ಬಂದು ಹೇಳುವಂಥದ್ದು ಒಂದೇ ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್. ಏನಪ್ಪ ಅದು ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟು? ಹೈಕಮಾಂಡ್ ಹೇಳ್ದಂತೆ ನಾವು ನೆಡ್ಕೊಳ್ತೀವಿ, ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ, ನಾವಿಬ್ಬರೂ ಕೂಡ ಚೆನ್ನಾಗಿದ್ದೀವಿ, ಅನ್ಯೋನ್ಯವಾಗಿದ್ದೇವೆ, ನಮ್ಮಲ್ಲಿ ಯಾವುದೇ ರೀತಿಯಾದಂತ ಅಸಮಾಧಾನಗಳು ಇಲ್ಲ ಅನ್ನುವಂತ ಒಂದು ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಅಂತೂ ರೆಡಿ ಆಗಿರುತ್ತೆ. ಇಲ್ಲಿ ಮೇನ್ ಅಜೆಂಡಾ ಏನು? ಅಧಿವೇಶನದ ಸಂದರ್ಭದಲ್ಲಿ ನಮ್ಮಲ್ಲಿರುವಂತ ನಾಯಕತ್ವದ ಗೊಂದಲ ವಿಚಾರ ಅವರಿಗೆ ಅಸ್ತ್ರ ಆಗಬಾರ್ದು ಅನ್ನುವಂತ ಒಂದು ಪ್ರಮುಖ ಕಾರಣ ಕೂಡ ಇದೆ. ಅಧಿವೇಶನ ಇರುವಂತ ಕಾರಣಕ್ಕೋಸ್ಕರ ಅದಕ್ಕೆ ಫಸ್ಟೇ ತೇಪೆ ಹಚ್ಚುವಂತ ಕೆಲಸವನ್ನ ಸೆಮಿಫೈನಲ್ 2 ನಲ್ಲೂ ಕೂಡ ಮಾಡುವಂತ ಸಾಧ್ಯತೆ ಇದೆ. ಕನಕಪುರ ಬಂಡೆಯ ಮನೆಯಲ್ಲಿ ಕನಕಪುರ ಸ್ಟೈಲ್ನಲ್ಲಿ ಎಲ್ಲಾ ಖಾದ್ಯಗಳು ರೆಡಿ ಆಗಿದ್ದಾವೆ, ವಿಶೇಷ ಭೋಜನ ರೆಡಿ ಆಗಿದೆ ಸಿದ್ದರಾಮಯ್ಯ.